ಎಲ್ರಿಗೂ ನಮಸ್ಕಾರ. ನಾನು ಅನಿಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಯಾರ ಬಗ್ಗೆ ನಾನು ಮಾತಾಡ್ತಿದ್ದೀನಂದರೆ, ಇವರು ಉತ್ತರ ಕರ್ನಾಟಕದಲ್ಲಿ ತುಂಬ ಪ್ರಸಿದ್ಧವಾಗಿರೋಂಥವ್ರು. ಇವರ ಹೆಸರು ಬಂದ್ಬಿಟ್ಟು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅಂತ. ಇವರು ಅನೇಕ ಹೋರಾಟಗಳನ್ನು ಮಾಡಿದ್ದಾರೆ. ಮತ್ತು ಆಮೇಲೆ ನಮ್ಮ ದೇಶಕ್ಕೋಸ್ಕರ ಸ್ವತಂತ್ರ ಬರಲಿ ಅಂತ ಅನೇಕ ಚಳುವಳಿಗಳು ಮತ್ತು ಆಮೇಲೆ ಅನೇಕ ಹೋರಾಟಗಳು. ಮತ್ತು ಆಮೇಲೆ ಇವರು ಚೆನ್ನಮ್ಮನ ಬಲಗೈ ಬಂಟ ಅಂತಲೂ ಹೇಳ್ಬೋದು. ಮತ್ತು ಆಮೇಲೆ ಇವರು ಬ್ರಿಟಿಷರ ವಿರುದ್ಧ ಅನೇಕ ಯುದ್ಧಗಳನ್ನು ಕೂಡ ಮಾಡಿದ್ದಾರೆ. 3-4 ಯುದ್ಧಗಳನ್ನು ಕೂಡ ಮಾಡಿದ್ದಾರೆ. ಮತ್ತು ಅದಾದಮೇಲೆ ಇವರು ಮೇಯ್ನಾಗಿ ಈ ಕಿತ್ತೂರು ರಾಣಿ ಚೆನ್ನಮ್ಮನ ಆಸ್ಥಾನದಲ್ಲಿದ್ದವರು. ಇವರು ಬಂದ್ಬಿಟ್ಟು ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಮಗ ಮತ್ತು ಬಲಗೈ ಬಂಟ ಅಂತಲೂ ಹೇಳ್ಬೋದು. ಮತ್ತು ಅದಾದಮೇಲೆ ಇವರು ಅನೇಕ ಯುದ್ಧಗಳನ್ನು ಕೂಡ ಮಾಡಿದ್ದಾರೆ ಬ್ರಿಟಿಷರ ವಿರುದ್ಧ. 2 ಯುದ್ಧದಲ್ಲಿ ಕೂಡ ಗೆದ್ದಿದ್ದಾರೆ. ಮತ್ತು ಆಮೇಲೆ 1 ಯುದ್ಧದಲ್ಲಿ ಸೋತಿದ್ದಾರೆ. ಮತ್ತು ಆಮೇಲೆ 2 ಸಾರಿ ಇವರನ್ನು ಆಕ್ರಮಣ ಮಾಡಿ ಜೈಲಿಗೆ ಹಾಕಿದ್ದಾರೆ. ಮತ್ತು ಆಮೇಲೆ ಇವರು ಯಾವ ರೀತಿ ತಮ್ಮನ್ನು ತಾವು ದೇಶಕ್ಕೋಸ್ಕರ ತನ್ನ ತಾಯಿಗೋಸ್ಕರ ಅರ್ಪಿಸ್ಕೊಂಡ್ರು ಅಂತಂದರೆ ತುಂಬ ತಮ್ಮನ್ನು ತಾವೇ ಅರ್ಪಿಸ್ಕೊಂಡಿದ್ರು. ಮತ್ತು ಆಮೇಲೆ ಇವ್ರಿಗೆ ದೇವ್ರ ವರದಿಂದ ಒಂದು ಕತ್ತಿ ಸಿಗಿರುತ್ತೆ. ಆ ಕತ್ತಿಯಿಂದ ಇವರು ಯಾರನ್ನು ಬೇಕಾದ್ರೂ ಜಯಿಸ್ಬೋದಾಗಿರುತ್ತೆ. ಮತ್ತು ಆಮೇಲೆ ಆ ತಾಯಿ ಹೇಳಿರ್ತಾಳೆ ಕತ್ತಿ ಕೊಡಬೇಕಾದ್ರೆ, ಇದನ್ನು ಯಾವುದೇ ಸಂದರ್ಭದಲ್ಲಿ ಕೂಡ ನೀನು ಎಲ್ಲೂ ಇಡಬೇಡ, ಸ್ನಾನ ಮಾಡಬೇಕಾದ್ರೂ ಅದನ್ನ ಇಟ್ಕೊಂಡು ಹೋಗಿ ಮಾಡಬೇಕು ಅಂತ ಹೇಳಿರ್ತಾಳೆ. ಆದರೆ ಇವರು ಜೊತೆಯಲ್ಲಿದ್ದವ್ರೆ ಏನು ಮಾಡಿಬಿಡ್ತಾರಂದ್ರೆ, ಆ ಕತ್ತಿನ ನಾವು ನೋಡ್ಕೊಂತೀವಿ ಅಂತ ಹೇಳಿಬಿಟ್ಟು ಬ್ರಿಟಿಷರಿಗೆ ಇಟ್ಕೊಂಡು ಕೊಟ್ಬಿಡ್ತಾರೆ. ಕೊನೆಯಲ್ಲಿ ಈ ಸಂಗೊಳ್ಳಿ ರಾಯಣ್ಣ ಮತ್ತು ತನ್ನ ಸ್ನೇಹಿತರೆಲ್ಲ ಈ ಬ್ರಿಟಿಷವರೆಲ್ಲ ಸೇರಿ ನೇಣಾಕ್ಬಿಡ್ತಾರೆ. ಮತ್ತು ಇದಾದಮೇಲೆ ಸಂಗೊಳ್ಳಿ ರಾಯಣ್ಣ ಯಾವತ್ತು ಹುಟ್ಟಿರ್ತಾನೋ ಅವತ್ತೇ ನಮಗೆ ಸ್ವಾತಂತ್ರ್ಯ ಸಿಗುತ್ತೆ. ಅವತ್ತೇ ಈ ಬ್ರಿಟಿಷರು ನಮಗೆ ಸ್ವಾತಂತ್ರ್ಯ ಕೊಟ್ಬಿಟ್ಟು ಅವ್ರ ದೇಶಕ್ಕೆ ಮರಳಿಬಿಡ್ತಾರೆ. ಮತ್ತು ಅದಾದಮೇಲೆ ಇವರು ಅನೇಕ ಚಳುವಳಿಗಳನ್ನು ಮಾಡಿದ್ರು. ಮತ್ತು ಆಮೇಲೆ ಇವರು ಆಗಿನ ಕಾಲದಲ್ಲಿ ಬ್ರಿಟಿಷರ ವಿರುದ್ಧ ಧೈರ್ಯವಾಗಿ ತುಂಬ ಹೋರಾಟಗಳನ್ನ ನಡೆಸಿದ್ದಾರೆ. ಮತ್ತು ಆಮೇಲೆ ಉತ್ತರ ಕರ್ನಾಟಕದಲ್ಲಿ ಇವರು ತುಂಬ ಫೇಮಸ್ಸು. ಇವಾಗೂ ಕೂಡ ಈ ಹುಬ್ಳಿ ಸರ್ಕಲ್ನಲ್ಲಿ ಕಿತ್ತೂರು ರಾಣಮ್ಮನ ಸ್ಟ್ಯಾಚು ಇದೆ. ಮತ್ತು ಅದಾದಮೇಲೆ ಇವರು ಉತ್ತರ ಕರ್ನಾಟಕದಲ್ಲಿ ತುಂಬ ಫೇಮಸ್ಸು. ಇವರು ತುಂಬ ಅಜಾನುಭಾವವಾಗಿದ್ದರು. ಸುಮಾರು 7.5 ಅಡಿ ಎತ್ತರ ಇದ್ದರು. ಮತ್ತು ಆಮೇಲೆ ಇವ್ರ ಕತ್ತಿ ಎಷ್ಟು ಕೆ ಜಿ ಇತ್ತಂದರೆ 250 ಕೆ ಜಿ ತೂಕ ಇತ್ತು. ಇವರು ಅಷ್ಟು ತೂಕದ ಕತ್ತಿನ ಇಟ್ಕೊಂಡು ಇವರು ಹೋರಾಟ ಮಾಡ್ತಿದ್ರು. ತುಂಬ ಉದ್ದ ಇದ್ದರು ಇವರು, 7.5 ಅಡಿ ಇದ್ದರು. ಮತ್ತು ಆಮೇಲೆ ತುಂಬ ಧೈರ್ಯವಾಗಿದ್ದರು. ಮತ್ತು ಆಮೇಲೆ ಇವ್ರಿಗೆ ಒಬ್ಬರು ತಾಯಿ ಇದ್ದರು. ಮತ್ತು ಆಮೇಲೆ ಒಬ್ಬ ಅಣ್ಣ ಇದ್ದ. ಮತ್ತು ಅದಾದಮೇಲೆ ಎಷ್ಟೇ ಸಾರಿ ಇವ್ರನ್ನ ಜೈಲ್ಗೆ ಹಾಕಿದ್ರು, ಇವರು ಎಷ್ಟೇ ಇದು ಮಾಡಿದ್ರು ಕೂಡ ಇವರು ಹಿಂದೇಟಾಗ್ತಿರ್ಲಿಲ್ಲ, ಹೆದರ್ಕೊಂತಿರ್ಲಿಲ್ಲ, ಆರಾಮಾಗಿ ಹೋರಾಟ ಮಾಡ್ತಿದ್ರು. ಮತ್ತು ಅದಾದಮೇಲೆ ಇವರು ತುಂಬ ಧೈರ್ಯವಾಗಿ ಬ್ರಿಟಿಷರನ್ನ ಎದುರಿಸಿದ್ರು. ಇವರು ತಮ್ಮ ಸಂಬಂಧಿಕರು ಇವ್ರಿಗೆ ಮೋಸ ಮಾಡಿದ್ರಿಂದ ಇವರು ಸಾವನ್ನಪ್ಪಬೇಕಾಗುತ್ತೆ. ಇಲ್ಲಾಂದಿದ್ರೆ ಯಾವತ್ತೂ ನಮಗೆ ಸ್ವತಂತ್ರ ಬಂದುಬಿಡ್ತಿತ್ತು. ಮತ್ತು ಅದಾದಮೇಲೆ ಇವ್ರ ಥರನೇ ಇನ್ನೂ ಅನೇಕ ಜನಗಳು ಕೂಡ ಸ್ವತಂತ್ರಕ್ಕೋಸ್ಕರ ಹೋರಾಟ ಮಾಡಿದ್ದಾರೆ. ಆದರೆ ಎಷ್ಟೋ ಜನ ಅವರು ಇವತ್ತಿಗೆ ಹೆಸರಿಗಿಲ್ಲ. ಮತ್ತು ಆಮೇಲೆ ಹಿಂದೇಟಾಕ್ಬಿಟ್ಟಿದ್ದಾರೆ. ಮತ್ತು ಆಮೇಲೆ ಹಿಂದುಳಿದಿದ್ದಾರೆ. ಅವ್ರ ಹೆಸರುಗಳು ಕೂಡ ಇವಾಗ ಬೆಳಕಿಗೆ ಬರೋದಿಲ್ಲ. ಮತ್ತು ಆಮೇಲೆ ಇವರು ದಿಟ್ಟತನದಿಂದ ಹೋರಾಟ ಮಾಡಿರೋದ್ರಿಂದ ಇವತ್ತು ಕೂಡ ಇವ್ರ ಹೆಸರು ಅಜರಾಮರವಾಗಿ ಉಳ್ಕೊಂಡಿದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಇದರಲ್ಲಿ ಸಂಗೊಳ್ಳಿ ರಾಯಣ್ಣಂದು ಒಂದು ಪ್ರಮುಖ ಸ್ಥಾನಮಾನ ಇದೆ, ಪ್ರಮುಖ ಪುಟ ಇದೆ, ಇತಿಹಾಸದಲ್ಲಿ ಅಜರಾಮರವಾಗಿ ಉಳ್ಕೊಂಡಿದೆ. ಹಂಗಾಗಿ ನಾನು ಇದನ್ನು ನಿಮ್ಗೆ ಇಷ್ಟ ಆಗುತ್ತಂತ ಹೇಳಿ ನಾನು ಮಾತಾಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ, ಏನಾದರೂ ಹೇಳ್ಬೇಕಂತಿದ್ರೆ ಕಮೆಂಟ್ ಮಾಡಿ. ಯಾರ್ಯಾರು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಅನಿಲ್ ಯಾದವ್ ಟಿ ಯೂಟ್ಯೂಬ್ ಚಾನಲ್ ಅಂತ, ಅದಕ್ಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ರಿಗೂ ಧನ್ಯವಾದಗಳು. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಬೇರೆ ವಿಷಯ ತಗೊಂಡು ಅದ್ರ ಬಗ್ಗೆ ಮಾತಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.